ರಾಷ್ಟ್ರೀಯ ಸ್ವಚ್ಛತಾ ದಿನವನ್ನು ನಾವು ಈ ದಿನ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಸೊ ಸ್ವಚ್ಛತಾ ದಿನ ಅಂತ ಅಂದರೆ ಇವತ್ತಷ್ಟೇ ನಾವು ಮಾಡಿ ಮುಗಿಸೋದಲ್ಲ. ಸೊ ನಾವು ನಮ್ಮ ದಿನನಿತ್ಯದಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ. ಈಗ ಎಕ್ಸಾಂಪಲ್, ಈಗ ಮನೆಯಲ್ಲಿ ಕಸ ಗುಡಿಸಿ ಆದಮೇಲೆ ಅದನ್ನು ಆಚೆ ಹಾಕುವುದು, ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಮತ್ತು ನೀರನ್ನು ಮಿತವಾಗಿ ಬಳಸಬೇಕಾಗುತ್ತೆ. ಮತ್ತು ಪ್ಲಾಸ್ಟಿಕ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲ ಮಾಡಿದರೆ ನಾವು ಸ್ವಚ್ಛತೆಯನ್ನು ಕಾಪಾಡೋದಂತ ಆಗ್ತೀವಿ. ಸೊ ಮತ್ತು ಇನ್ನೊಂದು ಏನು ಹೇಳಬೇಕು, ನಾವು ಸ್ವಚ್ಛತೆಯನ್ನು ಕಾಪಾಡೋದು ಓನ್ಲಿ ಗೌರ್ಮೆಂಟಿಗೆ ಅಷ್ಟೇ ನಾವು ಹೊಣೆ ಅವ್ರ ಮೇಲೆ ಅಷ್ಟೇ ಬರ್ಡನ್ ಹಾಕ್ತಾ ಇರ್ತೀವಿ. ಸೊ ಅದು ಅಲ್ಲ. ಸೊ ನಾವು ನಮ್ಮಿಂದ ನಾವು ಫಸ್ಟ್ ಚೇಂಜ್ ಬದಲಾವಣೆ ಮಾಡ್ಕೊಂಡು ಹೋಗಬೇಕಾಗುತ್ತದೆ. ಸೊ ಅದನ್ನೆಲ್ಲ ನಾವು ಮಾಡಬೇಕಾಗುತ್ತದೆ. ಸೊ ಈಚ್ ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ಟು ಪ್ಲೇ ದರ್ ಓನ್ ರೋಲ್ ಇನ್ ಕ್ಲೀನಿಂಗ್ ದಿ ಸೊಸೈಟಿ. ಸೊ ಸ್ವಚ್ಛವಾದ ಮನೆ ಮತ್ತು ಸ್ವಚ್ಛವಾದ ಊರು ಮತ್ತು ಸ್ವಚ್ಛವಾದ ಸಮಾಜವನ್ನು ಕಾಪಾಡ್ಕೊಳ್ಬೇಕಾಗಿರೋದು ಎಲ್ಲರದ್ದು ಜವಾಬ್ದಾರಿ ಆಗಿರುತ್ತದೆ ಅಂತ. ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಅಡಿಯಲ್ಲಿ ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ನಿಜಕ್ಕೂ ನಮ್ಮ ರಾಷ್ಟ್ರದಲ್ಲಿ ಒಂದು ಹೆಮ್ಮೆಯ ವಿಚಾರ. ಗಾಂಧೀಜಿಯವರ ತತ್ವೋಪದಿಯಲ್ಲಿ ಅವರ ಒಂದು ಸಮ್ಮುಖದಲ್ಲಿ ಮತ್ತು ಪ್ರಧಾನಮಂತ್ರಿಗಳಾದಂಥ ವಾಜಪೇಯಿ ಸಮ್ಮುಖದಲ್ಲಿ ನಾವು ಅಕ್ಟೋಬರ್ 2 ಮತ್ತು ಸ್ವಚ್ಛತಾ ದಿನವನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ನಾವು ಇವತ್ತು ಏನು ಈ ದಿನ ನಾವು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ, ಈ ನಮ್ಮ ಸಮಾಜದಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಏನು ಒಳಗುಟ್ಟಾಗಿ ಏನು ಕಾರ್ಯಕ್ರಮಗಳು ನಡೆಸ್ತವೆ, ಅದೇ ರೀತಿಯಾಗಿ ಕಾರ್ಯಾಂಗ ಕಾರ್ಯರೂಪವನ್ನು ಜಾರಿಗೆ ತರ್ತಿದೆ. ನ್ಯಾಯಾಂಗ ಎಲ್ಲ ಸಮಾನತೆಯಾಗಿ ಒಂದು ಒಳಗೊಳ್ಳಿಕ್ಕೆ ಒಂದು ಅವಕಾಶವನ್ನು ಸಹ ಮಾಡಿಕೊಡ್ತದೆ. ಈ ಒಂದು ಕಾನೂನು ಪಾಲನೆ ಮಾಡಿದಾಗ ಮತ್ತು ಸ್ವಚ್ಛತೆ ಶಾಶ್ವತವಾಗಿರ್ತದೆ ಮತ್ತು ಕಾನೂನುಬದ್ಧವಾಗಿರ್ತದೆ ಅನ್ನೋದು ಒಂದು ಅಭಿಲಾಷೆಯನ್ನು ಆಶಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಬಂದಿಸ್ತಾ ನಮ್ಮ ಮಾತನಾಡ್ತಾರೆ. ರಾಷ್ಟ್ರಾದ್ಯಂತ ಸ್ವಚ್ಛತಾ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸ್ವಚ್ಛತೆ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಪರಿಸರವನ್ನು ಸ್ವಚ್ಛವಾಗಿಡ್ತಕ್ಕಂಥದ್ದು. ಬರೀ ಪರಿಸರವನ್ನೇ ಸ್ವಚ್ಛವಾಗಿಡಬಾರ್ದು, ಅದೇ ರೀತಿ ನಮ್ಮ ಮನಸ್ಸು ದೇಹನೂ ಸಹ ಸ್ವಚ್ಛವಾಗಿತ್ತು ಅಂತಂದರೆ ನಮ್ಮ ಒಂದು ಆರೋಗ್ಯ ಚೆನ್ನಾಗಿರುತ್ತೆ. ಈಗ ನಮ್ಮ ಮನೆಗಳ ಹತ್ರ ಬೇರೆಯವರು ಕ್ಲೀನ್ ಮಾಡೋ ಬದಲು ನಾವೇ ಸ್ವಚ್ಛವಾಗಿ ಇಟ್ಕೊಂಡ್ರೆ ಪರಿಸರ ಚೆನ್ನಾಗಿರುತ್ತೆ, ಮನೆಯ ವಾತಾವರಣ ಚೆನ್ನಾಗಿರುತ್ತೆ. ಹಂಗಾಗಿ ಮನೆ ವಾತಾವರಣ ಚೆನ್ನಾಗಿತ್ತು ಅಂತಂದರೆ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಆರೋಗ್ಯ ಚೆನ್ನಾಗಿರುತ್ತೆ. ಆ ಒಂದು ಉದ್ದೇಶದಿಂದ ರಾಷ್ಟ್ರೀಯ ಸ್ವಚ್ಛತಾ ದಿನ ಅಂತ ಹೇಳ್ಬಿಟ್ಟು ರಾಷ್ಟ್ರಾದ್ಯಂತ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಅರ್ಥಪೂರ್ಣ ಒಂದು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದೆರಡು ಮಾತುಗಳಾಡೋದಕ್ಕೆ